ಇವತ್ತು ಭಾಜಪನ ಕಟ್ಟಿ 2008ರಲ್ಲಿ ಮೊದಲನೇ ಬಾರಿ ದಕ್ಷಿಣ ಭಾರತದಲ್ಲಿ ಸರ್ಕಾರ ತಂದಿರೋರು ನಮ್ಮ ಯಡಿಯೂರಪ್ಪನವರು. ಅವರು 50ನೇ ವರ್ಷ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ನಾವೆಲ್ಲ ಕಾರ್ಯಕರ್ತರು ನಿಶ್ಚಯ ಮಾಡಿದ್ವಿ. ಆ ರೀತಿ ನಡೀತಾ ಇದೆ. ಸುಮಾರು ಒಂದು 8ರಿಂದ 10 ಲಕ್ಷ ಜನ ಎಕ್ಸ್ಪೆಕ್ಟೇಷನ್ ಇದೆ ನಮಗಿಲ್ಲಿ. ಅದಕ್ಕೆ ತಕ್ಕನಾಗಿ ಊಟ ವ್ಯವಸ್ಥೆನ ಮಾಡಿದ್ದೀವಿ. ಎಲ್ಲ ಸದ್ದುರು ನಡೀತಾ ಇದೆ. ಊಟದ ವ್ಯವಸ್ಥೆ ಸುಮಾರು ಎಷ್ಟು ಲಕ್ಷ ಜನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ? ಊಟದ ಎಲ್ಲರಿಗೂ ಊಟ ಇದೆ, ಯಾರಿಗೂ ಊಟ ಇಲ್ಲ ಸರ್, ಎಲ್ಲರಿಗೂ ಊಟ ಇದೆ. ಅದು 10 ಲಕ್ಷ ಆಗಲಿ 12 ಲಕ್ಷ ಆಗಲಿ ಊಟ ಆಗ್ತೀವಿ. ಇಲ್ಲಿವರೆಗೂ ಎಷ್ಟು ಜನ ಬಂದಿದ್ದಾರೆ ಅಂತ? ಇಲ್ಲಿವರೆಗೂ ನಮ್ಮ ನಿರೀಕ್ಷೆ ಒಂದು 4-4 ಲಕ್ಷ ಆಗಿದೆ. ಎಲ್ಲ ಕೌಂಟ್ರ್ ಸೇರಿ 5 ಜನ ಕ್ಯಾಟರ್ಸ್ ಇದ್ದಾರೆ. ಎಲ್ಲ ಕೌಂಟ್ರ್ ಸೇರಿ ಅದೊಂದು ಅಷ್ಟೇ. ಏನೆಲ್ಲ ಫುಡ್ ವ್ಯವಸ್ಥೆ ಮಾಡಿದ್ದಾರೆ? ಪಲಾವ್ ಮಾಡಿಸಿದ್ದೀವಿ, ಮತ್ತು ಇದು ಗೀ ರೈಸ್ ಮಾಡಿಸಿದ್ದೀವಿ, ಅದಾದಮೇಲೆ ಇದು ಟೊಮೊಟೊ ಬಾತ್ ಮಾಡಿಸಿದ್ದೀವಿ, ಮೊಸರನ್ನ ಮಾಡಿಸಿದ್ದೀವಿ, ಮೈಸೂರು ಪಾಕ್ ಮಾಡಿಸಿದ್ದೀವಿ. ಸರ್ ಇದೆಲ್ಲ ನೋಡಿದ್ರೆ ಜನ ನೋಡಿದ್ರೆ 2028ಗೆ ಒಂದು ಶಕ್ತಿ ಪ್ರದರ್ಶನ ಅಂತ ಹೇಳ್ಬೋದಾ? ಗೆಲ್ಲುವ ನಿರೀಕ್ಷೆ? ಶಕ್ತಿ ಪ್ರದರ್ಶನ ಅನ್ನೋದಕ್ಕಿಂತ ಇದು ಒಂದು ಅಭಿಮಾನೋತ್ಸವ. ಇದು ನಮಗೆ ಯಾರು ಇಲ್ಲಿ ಇಂಡಿವಿಜುವಲ್ ಶಕ್ತಿ ಪ್ರದರ್ಶನಕ್ಕೆ ಯಾರು ಬಂದಿಲ್ಲ. ಅಭಿಮಾನೋತ್ಸವ, ಯಡಿಯೂರಪ್ಪನವರ ಅಭಿಮಾನ ನಮಗೆಲ್ಲ. ಬಟ್ ಒಂದು ಮಾತ್ರ ನಿಜ, 2028ರಲ್ಲಿ BJP ಖಂಡಿತ ಬಂದೇ ಬರುತ್ತೆ. ಪಶ್ಚಿಮ ಬಂಗಾಳ ನೋಡಿದ್ರೆ ಏನಾಗಿದೆ ಅಂತ, ಖಂಡಿತ ಬರುತ್ತೆ BJP. ಸೊ ಎಲ್ಲ ಒಂದು ಕಾರ್ಯಕರ್ತರಿಗೆ ಮತ್ತು ಇಲ್ಲಿ ಸೇರಿರುವಂಥ ಜನಗಳು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಎಲ್ಲರಿಗೂ ಅಭಿನಂದನೆಗಳು. ನಮ್ಮ ನಾಯಕನ ಇವತ್ತು 50ನೇ ವರ್ಷ ಆಚರಣೆ ಮಾಡೋಕ್ಕೆ ಬಂದಿರೋ ಎಲ್ಲ ಅಭಿಮಾನಿಗಳಿಗೂ ನನ್ನ ಕೈ ಮುಗಿದು ವಂದನೆಗಳು ಮಾಡ್ತೀನಿ.